ಯುಕೆನಲ್ಲಿ ಪಾರ್ಸೆಲ್ ಹೆಂಗ್ ಕಲೆಕ್ಟ್ ಮಾಡ್ಕೊಳ್ಳೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಮೋನಿಕಾಗೆ ಒಂದು ಇಂಡಿಯಾಯಿಂದ ಪಾರ್ಸೆಲ್ ಬಂದಿತ್ತು. ಇದು ಇಂಡಿಯಾ ತರ ಅಲ್ಲ, ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಇಲ್ಲಿ. ಯುಕೆನಲ್ಲಿ ಪೋಸ್ಟ್‌ಮ್ಯಾನ್ ಈ ರೀತಿ ಇರ್ತಾರೆ. ಆಕ್ಚುಲಿ ನಾವು ಇವತ್ತು ಪಾರ್ಸಲ್ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪೋಸ್ಟ್ ಆಫೀಸಿಗೆ ಬಂದಿದ್ದೀವಿ. ಯೂಶುವಲಿ ಅಮೆಜಾನ್ ಲಾಕರ್ ಆ ತರ ಇರ್ತಿತ್ತು ಅಂತ ಹೇಳಿದ್ನಲ್ಲ. ಬಟ್ ಪಾರ್ಸಲ್ ಆದ್ರೆ ಈ ರೀತಿ ಪೋಸ್ಟ್ ಆಫೀಸಲ್ಲಿ ಹಾಕಿರ್ತಾರೆ. ನೀವೇನ್ ನೋಡ್ತಾ ಇದ್ದೀರಾ ಇದು ಪೋಸ್ಟ್ ಆಫೀಸ್. ಯಾವ್ದೋ ಒಂದು ಸ್ಮಾಲ್ ಸ್ಟೋರ್ ತೋರಿಸ್ತಾ ಇದ್ದಾಳೆ ಅಂತ ಅನ್ಕೋಬೇಡಿ. ಇಲ್ಲೆಲ್ಲ ಪೋಸ್ಟ್ ಆಫೀಸ್ ಹಿಂಗೆ ಇರುತ್ತೆ. ನಾನು ಫಸ್ಟ್ ಟೈಮ್ ಬಂದಾಗ ಯುಕೆನಲ್ಲಿ ಎಲ್ರೂನು ಕೇಳ್ತಿದ್ದೆ ಇಲ್ಲಿ ಪೋಸ್ಟ್ ಆಫೀಸ್ ಎಲ್ಲಿದೆ ಅಂತ. ಯಾಕಂದ್ರೆ ಇದು ಹೊರಗಡೆಯಿಂದ ನೋಡಕ್ಕೆ ಯಾವ್ದೋ ಒಂದು ಚಿಕ್ಕ ಸ್ಟೋರ್ ತರ ಅನ್ಸುತ್ತೆ. ಬಟ್ ನಮ್ಗೆ ಒಳಗಡೆ ಹೋದ್ಮೇಲೆನೆ ಗೊತ್ತಾಗೋದು ಇದೊಂದು ಪೋಸ್ಟ್ ಆಫೀಸ್ ಅಂತ. ನಮ್ಗೆ ಅವರು ಮೇಲ್ ಮಾಡಿದ್ರು. ಆಕ್ಚುಲ್ ಆಗಿ ಇದು ನಾವು ಮನೆ ಅಡ್ರೆಸ್ ಕೊಟ್ಟಿದ್ದು ನಾವ್ ಇರ್ಲಿಲ್ಲ ಅಂತ ಹೇಳಿ ಪೋಸ್ಟ್ ಆಫೀಸ್ಗೆ ಹಾಕಿದೀವಿ ಅನ್ಬಿಟ್ಟು ಮೇಲ್ ಮಾಡಿದ್ರು. ನಾವು ಪಾರ್ಸಲ್ ನ ಕಲೆಕ್ಟ್ ಮಾಡ್ಕೋಬೇಕಾದ್ರೆ ಆ ಮೇಲ್ ಅಲ್ಲಿ ಒಂದು QR ಕೋಡ್ ಇರುತ್ತೆ. ಅದ್ರ ಜೊತೆಗೆ ನಮ್ದು ಒಂದು ಫೋಟೋ ಐಡಿನು ತಗೊಂಡೋಗಿ ತೋರಿಸ್ಬೇಕು. ಬೇರೆಯವ್ರ ಪಾರ್ಸಲ್ ನ ನಾವು ಹೋಗಿ ತಗೊಳಕ್ ಆಗಲ್ಲ. ಯಾಕಂದ್ರೆ ಅವ್ರವ್ರ ಪಾರ್ಸಲ್ ಅವರೇ ತಗೋಬೇಕು ಇಲ್ಲಿ. ಇದನ್ನ ನೋಡಿ ನಿಮ್ಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಮಾಡಿ.